ಬೆಳಗ್ಗೆ 9:38ಗೆ ಏನಪ್ಪ ಈ ಹುಡುಗಿ ಹಿಂಗೆ ರೆಡಿಯಾಗಿ ಹೋಗ್ತಿದ್ದಾಳೆ ಅಂತ ಕಾರಣನೇ ಬಂದಿದೆ. ಬೆಳಗ್ಗೆ 9 ಗಂಟೆಲಿ ಎಷ್ಟು ಜೋರ್ ಮಳೆ ಬರ್ತಿದೆ ಅಂತ ಅಂದ್ರೆ ಇಲ್ಲಿ 500 ರೂಪಾಯಿ ಕೊಟ್ಟಿದ್ದೀನಿ ಗೈಸ್ ಇದೊಂದು ಮೂಲಂಗಿಗೆ. ನನ್ನ ಹತ್ರ ಯಾವತ್ತೂ ನಾನು ಮ್ಯಾಟ್ ಲಿಪ್ಸ್ಟಿಕ್ ಹಾಕಲ್ಲ ಗೈಸ್. ಡೈಸನ್ ಬಾಕ್ಸ್ ಮೇಲೆ ಇಲ್ಲಿ ಕಸ್ಟಮೈಸ್ ಮಾಡ್ತಾರೆ ಅಂತ ಗೊತ್ತಾಯ್ತು. ಎನ್ಗ್ರೇವ್ ಮಾಡ್ತಾರೆ ಗೈಸ್. ಇಲ್ಲಿ ನೋಡಿ ಕಾಣಿಸ್ತಿದ್ಯಾ ನಮ್ಮ ಕೋರ್ಟ್ ರೋಡ್ ಸ್ಟೇಷನ್ ಇದು. ಈಚೆ ಬಂದಿದ ತಕ್ಷಣ ನೋಡಿ ಗೈಸ್ ಏನು ಸಕ್ಕದಾಗಿದೆ. ಇವಾಗ ಇವರು ಸೆಂಟ್ರಲ್ ಲಂಡನಲ್ಲಿ ಸೈಕಲ್ ಓಡಿಸೋಣ ಅಂತ ಒಂದು ಐಡಿಯಾ ತಲೆಗೆ ಬಂತು. ಸೊ ಶ್ವೇತಂಗೆ ಸೈಕಲ್ ಓಡ್ಸಕ್ಕೆ ಬರಲ್ವಂತೆ, ಟ್ರೈ ಮಾಡ್ತಾ ಇದ್ದಾಳೆ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಅಯ್ಯೋ RI Siri. Yeah, Siri. That's my name. ನಮ್ಮ ಅತ್ತೆ ಮನೇಲಿ ಕಲ್ಯಾಣೋತ್ಸವ ಮಾಡಿಸ್ತಾ ಇದ್ದಾರೆ ಗೈಸ್. ಇಲ್ಲಿ ನೋಡಿ ಗೈಸ್ ನಮ್ಮ ಪುಟ್ಟತ್ತೆ ಇದ್ದಾರೆ. ಹಾಯ್ ಹೇಳಿ ಪುಟ್ಟತ್ತೆ ವ್ಲಾಗ್ಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದಿದ್ದೀನಿ ಗೊತ್ತಾ ಗೈಸ್? ನಾನು ಇವತ್ತು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದಿದ್ದೀನಿ ಗೊತ್ತಾ ಗೈಸ್? ನಾನು ಹತ್ರ ಟೈಮ್ ಅಲ್ಲ, ಟೈಮ್ ತೋರಿಸು ನೋಡಿ ಗೈಸ್. ಟೈಮ್ ಬಂದು ಬೆಳಗಿನ ಜಾವ ನಿಂದು ಕಲರ್ 9:38 ಆಗಿದೆ ಗೈಸ್. ಬೆಳಗ್ಗೆ 9:38 ಆಗಿದೆ. ನೀವೆಲ್ಲ ಯೋಚನೆ ಮಾಡ್ತಿರ್ತೀರ ಬೆಳಗ್ಗೆ 9:38ಗೆ ಏನಪ್ಪ ಈ ಹುಡುಗಿ ಹಿಂಗೆ ರೆಡಿಯಾಗಿ ಹೋಗ್ತಿದ್ದಾಳೆ ಅಂತ ಕಾರಣನೇ ಬಂದು ಇವಳು ಗೈಸ್. ಇಲ್ಲಿ ಕೂತಿದ್ದಾಳಲ್ಲ ಇವಳು ಕರೆದ್ಲು ಗೈಸ್. ಅವಳಿಗೆ ಪಾಪ ನಿನ್ನೆ ಶಿಫ್ಟ್ ಮುಗಿಸ್ಕೊ ಬಂದಿದ್ದಾಳೆ. ಇವತ್ತು ಅವಳಿಗೆ ವೀಕ್ ಆಫ್ ಇದೆ. ಅದಕ್ಕೆ ಅವಳು ನಾನು ಎಲ್ಲೂ ಬರೋಲ್ಲ, ನಾನು ನಿದ್ದೆ ಮಾಡ್ಬೇಕು, ನಂಗೆ ನಿದ್ದೆ ಇಲ್ಲ ಅಂತ ಅಂದ್ಬಿಟ್ಟು ಬರ್ತಿಲ್ಲ. ಎಲ್ಲೋಗ್ತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಇರಿ ಜಾಸ್ತಿ ಯೋಚನೆ ಮಾಡಿಬಿಡಿ. ಬೆಳಗ್ಗೆನೆ ಎದೊಳಿಸ್ಬಿಟ್ಟು ಲಿಪ್ಸ್ಟಿಕ್ಕು ಮೇಕಪ್ ಐಟಮ್ಸ್ನ ತಗೊಳಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಳಕ್ಕೆ ಕರ್ಕೊಂಡು ಹೋಗ್ತೀರಾ ಏಕೈಕ ವ್ಯಕ್ತಿ ನೋಡಿ ಗೈಸ್. ಹೊಡಿರಿ ಚಪ್ಪಾಳೆ. ಎಲ್ಲಿದೆಯಾ ತೋರ್ಸು, ನಿನ್ನ ಮಕ ತೋರಿಸೋ ನಿಮಿಷ ಎಲ್ಲ ತೋರಿಸಲಿ. ನೋಡಿದ್ರ ಗೈಸ್, ಇವಳಿಗೆ ನಾನು ಮೊನ್ನೆ ಕೀಕೊಮೆಲನ್ಗೆ ಹೋಗಿದ್ದೆ ಅಲ್ವಾ, ನೋಡಿರ್ತೀರ ನನ್ನ ವ್ಲಾಗ್ನ. ಆ್ಯಕ್ಚುಲಿ ಈ ವ್ಲಾಗ್ ಆಗೋಷ್ಟೆಲ್ಲ ಆಫರೇ ಮುಗ್ದೋಗಿರುತ್ತೆ ನನಗೆ ಗೊತ್ತು. ಮೊನ್ನೆ ನಾನು ಹೋದಾಗಲೂ ಆಫರ್ ಇತ್ತು, ತೊಗೊಂಡೆ. ಗೊತ್ತಿರಲಿಲ್ಲ ಮಿಸ್ಟ್ರಿ ಬಾಕ್ಸ್ ಕೊಡ್ತಾರೆ ಅಂತ ತೊಗೊಂಬಿಟ್ಟೆ. ಜಾನ್ವಿನೂ ಅಲ್ಲೇ ಆನ್ ಸ್ಪಾಟ್ ತೊಗೊಂಡ್ಲು. ಇವಳಿಗೆ ಮನೆಗೆ ಬಂದು ಹೇಳಿದ್ವಿ ನಮಗೆ ಸಿಕ್ತು ಅಂತ. ಅದಕ್ಕೆ ಅವಳು ರಿಯಾಕ್ಷನ್ ಕೇಳಬೇಕಾ? ನಂಗೂ ಬೇಕು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಕುಣಿದ್ಲು. ಯಾಕೆಂದರೆ ಅವಳಿಗೆ ಲಿಪ್ಸ್ಟಿಕ್ ಮೇಲೆ ಆಸೆ ಇಲ್ಲ. ಅವ್ರು ಮಿಸ್ಟ್ರಿ ಬಾಕ್ಸಲ್ಲಿ ಕೊಟ್ಟಿದ್ರಲ್ಲ ಲಿಪ್ಸ್ಟಿಕ್ಗಳು, ಐಲೈನರ್ಗಳು, ಏನೇನೋ ಕೊಟ್ಟಿದ್ರು ಗೈಸ್, ಬ್ಲಷು ಅದು ಇದು ಎಲ್ಲ. ಅದನ್ನೆಲ್ಲ ನೋಡ್ಬಿಟ್ಟು ಫುಲ್ಲು ಮೆಸ್ಮರೈಸ್ ಆಗಿಬಿಟ್ಟು ನಾನು ಹೋಗಬೇಕು ಅಂತ ಇವತ್ತು ಬೆಳಗ್ಗೆನೇ ಎದ್ದೊಳಿಸಿದ್ದಾಳೆ ನೋಡಿ ಗೈಸ್. ತಿಂಡಿ ತಿಂದಿಲ್ಲ ಏನಿಲ್ಲ. ನಿದ್ದೆನೇ ಹೋಗಿಲ್ಲ ಗೈಸ್. ಪಾಪ ಅವಳು ಲಿಟ್ರಲಿ ಹಿಂಗೆ ಕಂಡುಬಿಟ್ಲು. ಬಿಟ್ಟಿದ ತಕ್ಷಣ ಜಾನ್ವಿ ಬರ್ತೀಯಾ ಇಲ್ವಾ, ಹೇಳು ಅಲ್ಲ. ಇಲ್ಲ ನನ್ನ ಬಿಟ್ಬಿಡಿ. ಮುಂಚೆನೆ ಗೊತ್ತಿತ್ತು ಗೈಸ್ ಜಾನ್ವಿ ಬರಗ ಅಂತ. ಪ್ರಗತಿನ ಹೆಂಗೋ ಮಾಡಿ ಎದೋಳಿಸಿಲ್ಲ. ಪ್ರಗತಿ ಎದ್ದೋಳು ಅಂದ ತಕ್ಷಣ ಆಗಲ್ಲ ಗೈಸ್. ಅವಳನ್ನ 2 hours ಮುಂಚೆ ಎದೋಳಿಸಿದ್ರು ಎದೊಳಗ ಅಂತ ಗೊತ್ತು. ಅದಕ್ಕೆ ನಾನು ಟ್ರೈ ಮಾಡಿ ಗೈಸ್ ಗಿವ್ ಅಪ್ ಮಾಡಿಬಿಟ್ಲು ಗೈಸ್ ಅಷ್ಟೇ ಅವಳು. ನನಗೆ ವೆದರ್ ಚೆನ್ನಾಗಿದ್ದಿದ್ರು ಏನೂ ಆಗ್ತಿರ್ಲಿಲ್ಲ. ವೆದರ್ ಹೆಂಗಿದೆ ತೋರಿಸ್ತೀನಿ ನೋಡಿ ಗೈಸ್. ಹೆಂಗೆ ಮಳೆ ಬರ್ತಾ ಇದೆ ಅಂದರೆ ಕಾಣಿಸ್ತಿದ್ಯಾ ನೋಡಿ. ರೋಡೆಲ್ಲ ಕೊಚ್ಚೆ ಮೋರಿ ಆದಂಗೆ ಒದ್ದೆ ಆಗ್ಬಿಡಿದೆ. ಸಮ್ಮರ್ ಅಂತಿದ್ಲಲ್ಲಪ್ಪ, ಏನಪ್ಪ ಸಡನ್ನಾಗಿ ಮಳೆ ಅಂತ ಅಂತಿದ್ದಾಳೆ ಅಂತ ಅನ್ಕೋಬೇಡಿ. ಸಮ್ಮರ್ ಇದ್ದಿದ್ದೆ 3 ದಿನಕ್ಕೋಸ್ಕರ. ಇವಾಗ ಫುಲ್ಲು ಮಳೆ ಬರ್ತಾ ಇದೆ. ಬೆಳಗ್ಗೆ 9 ಗಂಟೆಲಿ ಎಷ್ಟು ಜೋರ್ ಮಳೆ ಬರ್ತಿದೆ ಅಂತ ಅಂದರೆ ಇಲ್ಲಿ ಈಗ ಒಂದು ಸ್ವಲ್ಪ ಮಳೆ ಬಂದು ನಿಂತಂಗೆ ಆಗಿದೆ. ತುಂಬ ಅಂದರೆ ತುಂಬಾ ಜೋರ್ ಮಳೆ ಬಂದಿತ್ತು. ಇವಾಗ ಇಲ್ಲಿಂದ ನಾವು ಟ್ರೈನ್ ತೊಗೊಂಡು ಸೆಂಟ್ರಲ್ಗೆ ಹೋಗಬೇಕು. ಮೊನ್ನೆ ಎಲ್ಲೋಗಿದ್ವೋ ಅಲ್ಲೇ ಹೋಗ್ತಿದ್ದೀವಿ. ಬನ್ನಿ ಗೈಸ್, ಲಾಂಗ್ ಡೇ ಟು ಗೋ. ನೋಡೋಣ ಏನೆಲ್ಲ ಮಾಡ್ತೀವಿ ಅಂತ. ಬೇಗ ವಾಪಸ್ ಬಂದು ಮತ್ತೆ ಮಲ್ಕೊಂಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಏನು ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ. ಇಷ್ಟೊತ್ತಿಗೆ ಬರೋದು ವಾಪಸ್ಸು? ಬಂದ್ಬಿಡೋಣ. ಹೌದು ಗೈಸ್, ನಿನ್ನೆ ವೆಮ್ಲಿ ಗೈಸ್ 9:30 ಮಧ್ಯಾಹ್ನ 3 ಗಂಟೆವರೆಗೂ 6 hour ಅಂತೆ ಗೈಸ್. 6 hour ಏನು ಮಾಡಲಿ ನಾನು ಈಚೆಗಡೆ ಲಿಪ್ಸ್ಟಿಕ್ ತೊಗೊಂಡು ನಿಂತ್ಕೊಳ್ಳ. ಬೆಳಗ್ಗೆ ಎಲ್ಲರೂ ಎಷ್ಟು ಬಿಸಿ ಹತ್ಬಿಡ್ತಾಳಂತೆ ನೋಡಿ ಗೈಸ್. ಖಾಲಿ ಹೆಂಗಾಗ್ಬಿಡುತ್ತೆ ಗೈಸ್. ಒಂದು ನಿಮಿಷ ಇರಿ ಗೈಸ್. ಆಫರ್ ಇರೋದು ನಾಳೆವರೆಗೂ, ಖಾಲಿ ಆಗ್ಬಿಡುತ್ತೆ ಅಂತೇಳಿ ಇನ್ನು ಅಂಗಡಿನೇ ಓಪನ್ ಆಗಿಲ್ಲ. ಕನ್ನಡದ ಹುಡುಗಿ ನಂಬರ್ ಇಸ್ಕೊಬರ್ಬೇಕಿತ್ತು. ನಮಗೆ ಮೊನ್ನೆ ಕನ್ನಡದ ಹುಡುಗಿ ಸಿಗಿದ್ಲಲ್ಲ. ಅಲ್ಲ ಗೈಸ್,
ಅಂಗಡಿ ಓಪನ್ ಆಗೋದೇ 10:30ಗೆ. ಇವಳು ಇಲ್ಲಿ ಹೊರಟು ನಿಂತಿರೋದು 9 ಗಂಟೆಗೆ. ಅಲ್ಲೋಗಿ ಅಂಗಡಿ ಮುಂದೆ ಹಿಂಗೆ ನಿಂತ್ಕೊತಾಳೆ ಅನ್ಸುತ್ತೆ ಅವ್ರು ಓಪನ್ ಮಾಡೋಕೆ. ಸಜೆಷನ್ ಕೊಡ್ತಾರೆ. ಏನು ಸಜೆಷನ್ ಕೊಟ್ಲು? ಟೋಟ್ನಮ್ ಕೋರ್ಟ್ಗೆ ಹೋಗು ಅಂತಂದೆ, ಆಕ್ಸ್ಫರ್ಡ್ ಸರ್ಕಸ್ಗೆ ಹೋಗ್ಬೇಡ ಅಂತ. ಹೌದು, ಟೋಟ್ನಮ್ ಕೋರ್ಟ್ಗೆ ಹೋಗೋಣ ಪ್ಲೀಸ್. ಯಾಕೆಂದರೆ ನಾನು ಲಾಸ್ಟ್ ಟೈಮ್ ಆಕ್ಸ್ಫರ್ಡ್ಗೆ ಹೋಗಿದ್ದೆ, ಆಲ್ರೆಡಿ ನೋಡ್ಬಿಟ್ಟಿದ್ದೀನಿ. ಇದಕ್ಕೆ ನಾವು ಕೋವೆಂಟ್ ಗಾರ್ಡನ್ಗೆ ಹೋಗ್ಬಿಡೋಣ ಗೈಸ್. ನಾನು ಲಾಸ್ಟ್ ಟೈಮು ಆಕ್ಸ್ಫರ್ಡ್ಗೆ ಹೋಗಿದ್ದೆ, ಈ ಸಲ ಅದೇ ಶಾಪು ನೋಡಿ ಗೈಸ್. ತಗೋಬಾ ಅಂತೆ, ಬರೋಕ್ಕಾಗಲ್ಲ ತಗೋಬಾ ಅಂತೆ. ಅಯ್ಯೋ, ಮನೇಲಿರೋರು ಒಂದೊಂದು ಮುತ್ತು ರತ್ನಗಳು ಗೈಸ್. ಇಟ್ಟೆಲ್ಲ ನನ್ನ ಪ್ರಕಾರ ಲಿಪ್ಸ್ಟಿಕ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿದ್ಲು ಅನ್ಸುತ್ತೆ. ಯಾವ ಲಿಪ್ಸ್ಟಿಕ್ ಬರುತ್ತೆ, ಏನೇನು ಕೊಡ್ತಾರೆ ಅಂತ. ಇವಳಿಗೇನು ಕೊಡಬಾರ್ದು, ಸಖತ್ತಾಗಿರುತ್ತೆ ಅವಾಗ. ಖಾಲಿ ಅನ್ಬಿಡ್ಬೇಕು ಗೈಸ್. ಸಜೆಷನ್ ಕೊಡ್ತಾಳೆ, ಬೇಡ ನಂಗೆ ಐಲೈನರ್ ಬೇಡ ಅಂತಾನು. ಸೂಪರ್. ಹುಡುಗಿ ತೆಗೆದು ನೋಡ್ತಿದ್ಲು, ಅವಾಗ ಅವಳು ಹೇಳ್ತಿದ್ಲು ಎವ್ರಿಥಿಂಗ್ ದೇವ್ ಗಿವನ್ ಸೇಮ್, ಎಲ್ಲರೂ ಒಂದೇ ಕೊಟ್ಟಿದ್ದಾರೆ. ಎಂಥದ್ದು ಇಲ್ಲ ಗೈಸ್, ನಾನು ಕೊಟ್ಟಿರೋದ್ರಲ್ಲಿ ನಾನು ನಿಮಗೆ ಆನ್ ಕ್ಯಾಮ್ರಾನೇ ತೋರಿಸಿದೆ ಏನೇನು ಸಿಕ್ಕಿದೆ ಅಂತ. ಇವಳಿಗೆ ಲಿಪ್ಸ್ಟಿಕ್ ಎಲ್ಲ ಸಿಕ್ಬಿಟ್ಟಿದೆ ಗೈಸ್. ನನಗೆ 3 ಐಲೈನರ್ ಕೊಟ್ಟಿದ್ದಾರೆ ಕಣ್ಣಾಗ. ಲಿಮಿಟೆಡ್ ಅಡಿಷನ್ ಲಿಪ್ಸ್ಟಿಕ್ ನಾನು ಹಾಕೊಳ್ದಿರೋ ಒಳಗೆ ನನಗೆ ಮ್ಯಾಟ್ ಲಿಪ್ಸ್ಟಿಕ್ ಗೊತ್ತಾ ಜಾನ್ವಿ? ಹೌದಾ? 15 ಪೌಂಡ್ ಗೈಸ್. ನನ್ಗೆ ಅದು ಮ್ಯಾಟ್ ಲಿಪ್ಸ್ಟಿಕ್ ಹಾಕಲ್ಲ, ಹೋಗಿ ಅದು ಕೊಟ್ಟವ್ರೆ. ಆಲ್ಮೋಸ್ಟ್ 40 pounds. ನೋ ಯು ಶುಡ್ ನೋ ನಾನು ಯಾಕೆ ಇಷ್ಟೊಂದು ಕಾಯ್ತಾ ಇದ್ದೀನಿ. 40 poundsಗೋಸ್ಕರ ಗೈಸ್. ನೀನು ಮನೇಲೇ ಇರ್ತೀಯ, ಬರಲ್ವಾ? ಒನ್ ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಗೈಸ್. ಏನೇನೋ ಅಂತಿದ್ದಾಗ ಬೀಪ್ ಹಾಕ್ಬೇಕು ಅವಳು ಇವಾಗ. ಕಟ್ ಮಾಡ್ತಾಳೆ ನೋಡಿ ಗೈಸ್, ಎಡಿಟಿಂಗ್ ಜಾಸ್ತಿ ಕೆಲಸ ಕೊಡ್ತಾರೆ ಗೈಸ್. ಸರಿ ಬನ್ನಿ ಗೈಸ್, ಸರಿ ಬಾಯ್ ಮಾಡ್ಬಿಡು ಇವ್ರಿಗೆಲ್ಲ. ಬರಲ್ಲ ನಿಂತಾನೆ. ಬಾಯ್ ಗಾಯ್ಸ್, ಎಲ್ಲ ನಿದ್ದೆ ಮಾಡಿ. ಸ್ಯಾಟರ್ಡೆ ಆಯ್ತು. ಆಮ್ಲಾ ಜ್ಯೂಸ್ ಬ್ರೋ, ನಾನು ಲಂಡನಿಗೆ ಬಂಗಿ ಸರ್ ಮಾಡಿದ್ರೆ ಚೀ ಅಂತಿದ್ದೆ ಬ್ರೋ, ಇವ್ರು ಬಂದ್ರೆ ತಿಂತಾರೆ. ಗೈಸ್ ನಾನು ನಿನ್ನೆ ಮೂಲಂಗಿ ತಂದಿದ್ದೀನಿ, ನಿಮ್ಗೂ ತೋರಿಸ್ತೀನಿ ಇರಿ. ನಾನು ಯಾಕೆ ಮೂಲಂಗಿ ತೋರ್ಸಕ್ಕೆ ಇಷ್ಟು ಎಕ್ಸೈಟ್ ಆಗಿದ್ದೀನಿ ಅಂದರೆ, ಲಂಡನಲ್ಲಿ ಫಸ್ಟ್ ಆಫ್ ಆಲ್ ಮೂಲಂಗಿ ಸಿಗೋದೇ ರೇರು. ಎಲ್ಲ ಅಂಗಡಿಲೂ ಸಿಗಲ್ಲ, ಕೆಲವೊಂದು ಅಂಗಡಿಲಿ ಮಾತ್ರ. ಎಲ್ಲ ಇಂಡಿಯನ್ ಸ್ಟೋರಲ್ಲೂ ಸಿಗುತ್ತೆ, ಬರೀ ಇಂಡಿಯನ್ ಸ್ಟೋರಲ್ಲಿ, ನಾರ್ಮಲ್ ಸ್ಟೋರ್ಸಲ್ಲಿ, ಟೆಸ್ಕೋದಲ್ಲಿ ಸಿಗುತ್ತಾ ನೋಡಿ ಗೈಸ್. ಹೈಬ್ರಿಡ್ ಮೂಲಂಗಿ ಗೈಸ್, ಹೈಬ್ರಿಡ್ 500 ರೂಪಾಯಿ ಕೊಟ್ಟಿದ್ದೀನಿ ಗೈಸ್ ಇದೊಂದು ಮೂಲಂಗಿಗೆ. ಹೆಂಗಿದೆ? ಅಯ್ಯೋ ಗೈಸ್, ನೆನ್ನೆ ಜಾನ್ವಿದೆ ಕತೆ. ಮ್ಯಾಂಗೋ ಜ್ಯೂಸ್ 3 ಜ್ಯೂಸ್ ತಗೊಂಡ್ವಿ ಗೈಸ್ ನೆನೆ. ಮ್ಯಾಂಗೋ ಮಿಲ್ಕ್ ಶೇಕು ಈ ಸೈಜು, ಲೈಕ್ ಸ್ಮಾಲ್, ಎಷ್ಟೇ ಇರೋದು. 2,500 ರೂಪಾಯಿ ಗೈಸ್. ನೋಡಿದವ್ರು ಯಾರು ಬೈಬೇಡಿ ಗೈಸ್. 3 ಮ್ಯಾಂಗೋ ಮಿಲ್ಕ್ ಶೇಕ್ಗೆ 3 ಮ್ಯಾಂಗೋ ಗೈಸ್. ನಾನು ಅಲ್ಲಿ ಪಕ್ಕ ಗಣೇಶ್ ಸೆಂಟರ್ ಹೋಗಿದ್ದೆ, ನಂಗೆ 150 ರೂಪಾಯಿ ಗೈಸ್. ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರಲ್ಲಿ ಇರೋ ಥರ ಇರುತ್ತೆ ಅಂತ ಅನ್ಕೊಂಡು ತೊಗೊಂಡ್ವಿ ಆಯ್ತಾ. ಲಾಸ್ಟ್ ಟೈಮ್ ನಾನು ಶ್ವೇತಾ ಹೋದಾಗ ಸೇಮ್ ಹಂಗೆ ಮಾಡಿದ್ರು. ಈ ಸಲ ಫುಲ್ ಡಿಫ್ರೆಂಟ್ ಮಾಡಿಬಿಡಿದ್ಲು, ಯಾಕಂದರೆ ಬೇರೆ ಅಮ್ಮ ಇದ್ದು. ಹೆಂಗೆ ಮಾಡಿದ್ಲು ಅಂದರೆ ಅದಕ್ಕೆ 100 ರೂಪಾಯಿ ಕೊಡೋಕ್ಕಾಗಲ್ಲ, ಆ ಥರ ಮಾಡಿಬಿಡಿದ್ಲು ಗೈಸ್. ಇವಳು ಆ ಅಂಗಡಿಲಿ ಅವರೆಲ್ಲ ಕ್ಲೀನ್ ಮಾಡಿದ್ರು ಕ್ಲೋಸಿಂಗ್ ಅಂತ. ಹೋಗ್ಬಿಟ್ಟು ಮ್ಯಾಂಗೋ ಜ್ಯೂಸ್ ಇವಳು ಅಂದ್ರೆ ನಾನು ಅನ್ಕೋತಾರೆ. ಅವಳು ನನ್ ಮೇ ಅಲ್ಲ, ಅಲ್ಲಿ ಚೆಲ್ಲದ್ರೆ ನಮ್ಮ ಅಪ್ಪ ನನ್ ಮೇಲೂ ಚೆಲ್ಬಿಟ್ಲು. ವಾಟರ್ ಸ್ಪ್ಲಾಶ್ ತರ ಮ್ಯಾಂಗೋ ಸ್ಪ್ಲಾಶ್ ಮಾಡಿದ್ಲು ಇವಳ ಮೇಲೆ ನೆನ್ನೆ ಅಂಗಡಿಯಲ್ಲಿ. ಎಲ್ಲಾರು ಮಕ ನೋಡ್ತಾ ಇದ್ರು ಗೈಸ್. ನಾನಂತೂ ಬಿಲ್ಲಿಂಗ್ ಕೊಟ್ರಲ್ಲಿ ಹೋಗ್ಬಿಟ್ಟು ಹೋಗಿ ಸ್ವಲ್ಪ ಇವಳೇ ಮಾಡಿರೋದು ಹೋಗಿರಿ ಅವಳಿಗೆ, ಅಂಗಡಿಯವ್ರಿಗೆ ಹೇಳ್ಬಿಟ್ಲು ಗೈಸ್ ಇವಳೇ ಮಾಡಿರೋದು ಬೈರಿ ಅವಳಿಗೆ ಅಂತ. ಅಯ್ಯೋ ಯಾಕೆ ಗೊತ್ತಾ ಗೈಸ್, ಕ್ಲೋಸಿಂಗ್ ಮಾಡ್ಬೇಕಾದ್ರೆ ಈ ತರ ಮಾಡ್ಬಿಟ್ರೆ. ಕ್ಲೋಸಿಂಗ್ ಅಂದ್ರೆ ಅಂಗಡಿ ಇನ್ನೇನ್ ಬಾಗ್ಲಾಕಿತ್ತು, 10:30 ಏನೋ ಆಗೋಗಿತ್ತು ನೆನ್ನೆ ನೈಟು. ಆ ಟೈಮಲ್ಲಿ ಅವಳು ಅಂಗಡಿಯವ್ರಿಗೆ ಪಾಪ ಕೆಲಸ ಕೊಟ್ಟವಳೆ ನೆಲದ ಮೇಲೆ ಚೆಲ್ಲಿ. ನಾವು ಫೈನಲಿ ಕೀಕೋ ಮೆಲನ್ ಒಳಗಡೆ ಬಂದಿದ್ದೀವಿ. ಮತ್ತೆ ಶೀಸ್ ಗಿವನ್ ಇಟ್ಸ್ ಹಿಯರ್. ಸೊ ಗೈಸ್ ಒಂದು ಇನ್ನೊಂದು ತೊಗೊಂಡಿದ್ದೀವಿ. ಇಟ್ಕೋ ನಿಮಿಷ ಗೈಸ್. ನಿಮ್ಗೆ ಇನ್ನೊಂದು ಗೊತ್ತಾ, ನಮ್ಮ ಜೊತೆ ಯಾರಿದ್ದಾರೆ ಗೈಸ್? ಫೈನಲಿ ಜಾನು ಬಂದಿದ್ದಾಳೆ. ಬಿಡ್ಲಿಲ್ಲ, ಬರಲ್ಲ ಅಂತಂದೆ ಗೈಸ್, ನನ್ನ ಬಿಡ್ಲಿಲ್ಲ ಗೈಸ್. ಸೊ ಗೈಸ್ ನಾನು ಇದು ತೊಗೊಂಡಿದ್ದೀನಿ ಕೀಕೋ ಮೆಲನ್ದು. ಓಪನ್ ಮಾಡು, ಇದು ಪ್ಯಾಕೇಜಿಂಗ್ ತೋರಿಸು ಒಂದ್ಸಲ. ಅದು ಪ್ಯಾಕೇಜಿಂಗ್ ತುಂಬ ಸಖತ್ತಾಗಿದೆ. ಇಟ್ ಈಸ್ ಆ್ಯಕ್ಚುಲಿ ಓಲ್ಡ್ ಲಿಪ್ಸ್ಟಿಕ್. ಅಂದರೆ ಇವಾಗ ಮ್ಯಾನುಫ್ಯಾಕ್ಚರ್ ಮಾಡ್ತಿಲ್ಲ, ಮುಂಚೆ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು ಇದನ್ನು. ಬಟ್ ಈ ಥರದ್ದು ಒಂದು ಇರಲಿ ನನ್ನ ಹತ್ರ ಅಂತ ಅಂದ್ಕೊಂಡು ನಾನು ಅದಕ್ಕೆ ತೊಗೊಂಡಿದ್ದು. 2 in 1 ಯೂಸ್ ಆಗುತ್ತೆ ಅಂತ. ಈ ಥರ ಇನ್ನೊಂದು ಇಸ್ಕೊಬಿಡಿದ್ರು ಆಯಿತು. ನೋಡಿ ಗೈಸ್, ಈ ಥರ ಇದು. ಈ ಥರ ನನ್ನ ಹತ್ರ ಯಾವತ್ತೂ ನಾನು ಮ್ಯಾಟ್ ಲಿಪ್ಸ್ಟಿಕ್ ಹಾಕಲ್ಲ ಗೈಸ್, ನಮ್ಮ ಅಮ್ಮಂಗೆ ತಗೋತೀನಿ. ನಾನು ಹಾಕ್ತೀನಿ ಗೈಸ್, ನಾನು ಹಾಕ್ತೀನಿ. ನಮ್ಮ ಅಮ್ಮ ನಿನಗೆ ತೊಗೊಳ್ತಾ ಇದ್ದೀನಿ, ಬೈಬೇಡ. ಅಲ್ಲಲ್ಲಲ್ಲಲ್ಲಲ್ಲ 99.9% ಅಂತ ಅಂದ್ಬಿಟ್ಟು ಅವಳು ನಾನು ಮ್ಯಾಟ್ ಯೂಸ್ ಮಾಡ್ತೀನಾ? ಅದ್ರ ಮೇಲೆ ಗ್ಲಾಸ್ ಹಾಕೋತಾಳೆ. ಇಲ್ಲ ಗೈಸ್, ನಂದು ಬರೀ ಗ್ಲಾಸ್. ಇಡೀ ಗೈಸ್ ಇದು ಚೆನ್ನಾಗಿದೆ. ಇದು ಇನ್ನೊಂದು ಕೇಳ್ಬಿಡಿ. ಶ್ವೇತಾನು ಅದೇ ತೊಗೊಂಡಿದ್ದಾಳೆ. ಇದರದ್ದೇನಾದ್ರು ನಿಮಗೆ ಲಿಪ್ಸ್ಟಿಕ್ ಶೇಡ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ಗೈಸ್, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಕೇಳು, ಅವರು ಅಲ್ಲಿಂದ ತೆಕ್ಕೊಡ್ತಾರೆ. ಇದೆಲ್ಲ ಫೌಂಡೇಶನ್ನು, ಇದೆಲ್ಲ ಲಿಪ್ಸ್ಟಿಕ್ ಎಲ್ಲ ಇದೆ. ಆ್ಯಂಡ್
ಗೈಸ್ ದ ಮೇನ್ ಪಾರ್ಟ್ ಇಸ್ ಮಿಸ್ಟ್ರಿ ಬಾಕ್ಸ್ ಗೈಸ್. ಇವಾಗ ಮಿಸ್ಟ್ರಿ ಬಾಕ್ಸ್ ಸಿಗುತ್ತೆ, ಬನ್ನಿ ನೋಡೋಣ ಏನೇನು ಸಿಗುತ್ತೆ ಏನು. ಅದು ಫುಲ್ಲು ನಿನ್ನೆ ಸೋಲ್ಡ್ ಔಟ್ ಆಗಿ ಇವಾಗ ಮತ್ತೆ ರೀಡೂ ಮಾಡ್ತಾ ಇದ್ದಾರಂತೆ. ಸೊ ಇಟ್ಸ್ ಟೇಕಿಂಗ್ ಟೈಮ್. ಗೈಸ್ ಇವಾಗ ಫೈನಲಿ ನಮಗೆ ಮಿಸ್ಟ್ರಿ ಬಾಕ್ಸ್ ಸಿಕ್ಕಿದೆ. ಮಿಸ್ಟ್ರಿ ಬಾಕ್ಸಲ್ಲಿ ಏನೇನು ಸಿಕ್ಕಿದೆ ಅಂತ ಬೆಳಗ್ಗೆ ತಿಂಡಿನೂ ಕೊಡಿಸ್ತೆ, ಕಾಫಿನೂ ಕೊಡಿಸ್ತೆ, ಹೆಂಗೆ ಕರ್ಕೊಂಡು ಬಂದಿದ್ದಾರೆ ಗೈಸ್. ಕಾಫಿನೂ ಕೊಡಿಸ್ತಾರ, ನಾವು ಹೊಟ್ಟೆಗಳು ಸ್ಯಾಟಿಸ್ಫೈಡ್ ಗೈಸ್. ಇನ್ನೂ ಒಂದು ಗೈಸ್ ಜನಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇರಲ್ಲ ಗೈಸ್. ನೋಡಿ ಗೈಸ್, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. 4 ಪ್ರಾಡಕ್ಟ್ಸ್ ಫ್ರೀಯಾಗಿ ಕೊಟ್ಟಿದ್ದಾರೆ. ಚೆನ್ನಾಗಿ ಕಚ 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 ಅಂತವ್ರೆ ಗೈಸ್. ಏನು ಗೊತ್ತಾ, ನನಗೆ ಚೆನ್ನಾಗಿರೋದು ಕೊಟ್ಟರು, ನನಗೆ ಖುಷಿ ಆಯಿತು. ಏಕೆಂದರೆ ನಂಗೆ ಲಾಸ್ಟ್ ಟೈಮ್ ಏನು ಕೊಟ್ಟಿದ್ರು ಅದನ್ನು ಕೊಟ್ಟಿರಲಿಲ್ಲ, ಈ ಸಲ ಎಲ್ಲ ಡಿಫ್ರೆಂಟ್ ಕೊಟ್ಟಿದ್ದಾರೆ. ಸೊ ಐ ವಾಸ್ ವಂಡರಿಂಗ್. ಎಲ್ಲ ತೋರಿಸು ನೀನು ಕಾಲ್ಗೆಜ್ಜೆ ನಾದದಲ್ಲಿ. ಅವಳು ಶೂ ಹಾಕೊಂಡ್ಬಿಟ್ಟಿದ್ದಾಳೆ ಗೈಸ್. ಹೆಂಗೆ ಗೊತ್ತಾ, ನನಗೆ ತುಂಬ ಖುಷಿ ಆಗ್ತಿದೆ. ಯಾಕೆ ಅಂತ ಅಂದರೆ ನನಗೆ ಚೆನ್ನಾಗಿರೋದು, ಯುನೀಕ್ ಆಗಿರೋದು, ಡಿಫ್ರೆಂಟ್ ಆಗಿರೋದು ಸಿಕ್ತು ನನಗೆ. ಲಾಸ್ಟ್ ಟೈಮ್ ಏನು ಸಿಕ್ಕಿತ್ತೋ ಅದಕ್ಕಿಂತ ಡಿಫ್ರೆಂಟ್ ಆಗಿರೋದು ಸಿಕ್ಕಿದೆ. ಅದಕ್ಕೆ ನನಗೆ ಖುಷಿ ಆಗ್ತಾಯಿದೆ ಗೈಸ್. ಇವಾಗ ತುಂಬ ಸಾಮಾನಿದೆ, ಎಲ್ಲ ಕೈಯಲ್ಲಿ ಹಿಡ್ಕೊಂಡು ವ್ಲಾಗ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತದೆ. ಆಮೇಲೆ ಮಾಡ್ತೀನಿ ರೀ. ಲಾಸ್ಟ್ ಟೈಮು ನಾವು ಏನೇನು ಶಾಪ್ ಮಾಡಿದ್ವಿ ಅದನ್ನೆಲ್ಲ ಜಾನ್ವಿ ತೋರಿಸ್ತಾ ಇದ್ದಾಳೆ ಶ್ವೇತಂಗೆ. ಸೊ ಶ್ವೇತಾ ನಾವು ಲಾಸ್ಟ್ ಟೈಮ್ ಏನೇನು ತೊಗೊಂಡಿದ್ವಿ ಅದನ್ನೇ ತೊಗೋತಾ ಇದ್ದಾಳೆ. ಅದೇ ಶಾಪು ಎಲ್ಲ ಲಾಸ್ಟ್ ಟೈಮ್ ಹೆಂಗಿತ್ತು ಲಾಸ್ಟ್ ವ್ಲಾಗಲ್ಲಿ ಅದೇ ಥರ ನಡೀತಿದೆ. ಡ್ರೆಸ್ ಮಾತ್ರ ಡಿಫ್ರೆಂಟ್ ಆಗಿದೆ ಅಷ್ಟೇ ಗೈಸ್. ಲಾಸ್ಟ್ ಟೈಮ್ ಏನೋ ತೊಗೊಂಡಿದ್ವಿ ಇಲ್ಲಿ, ಸೊ ಅದನ್ನು ಶ್ವೇತಂಗೆ ತೋರಿಸಿ ಶ್ವೇತಾನು ಅದನ್ನು ಬೇಕು ಅಂತ ಹೇಳ್ತಾ ಇದ್ಲು. ಅದಕ್ಕೆ ಅವಳು ತೊಗೊಳ್ಳಿ ಅಂತ ಅಂದ್ಬಿಟ್ಟು ಅವಳಿಗೆ ತೋರ್ಸೋಕ್ಕೆ ಅಂತ ಇಲ್ಲೇ ಎಲ್ಲೋ ಹೋಗಿದ್ದಾಳೆ ಗೈಸ್ ಅವಳು. ಆ್ಯಕ್ಚುಲಿ ಡೈಸನ್ ಕೂಡ ತಂದಿದ್ದೀನಿ. ಯಾಕೆ ಅಂತ ಅಂದರೆ ಡೈಸನ್ ಬಾಕ್ಸ್ ಮೇಲೆ ಇಲ್ಲಿ ಕಸ್ಟಮೈಸ್ ಮಾಡ್ತಾರೆ ಅಂತ ಗೊತ್ತಾಯಿತು. ಸೊ ಹೆಸರು ಕಸ್ಟಮೈಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಡೈಸನ್ನ ನಾನು ಆ್ಯಕ್ಚುಲಿ ತೊಗೊಂಡಿದ್ದು ದುಬೈಯಲ್ಲಿ. ಸೊ ಐ ಥಾಟ್ ವೈ ನಾಟ್, ಇಲ್ಲಿ ಕಸ್ಟಮೈಸ್ ಮಾಡ್ಬೇಕಾದ್ರೆ ಕಸ್ಟಮೈಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇನಾದ್ರು ಡೈಸನ್ದು ಸ್ಟೋರ್ಗೆ ಹೋದರೆ ಅಲ್ಲಿ ಹೆಸರು ಬರೆಸ್ಬೇಕು. ಇವ್ಳಿಗೂ ಏನೋ ಕೆಲಸ ಇದೆ ಡೈಸನ್ ಸ್ಟೋರಲ್ಲಿ. ಇವಿಲ್ ಐ ಮೇಕಪ್ ಬ್ರಷ್. ಯಾ ಅಂಗಡಿನಾಗ ಆಮೇಲೆ ಇದು ತೊಗೊಂಡಿದ್ದೀವಿ ಅಂದ್ಬಿಟ್ಟು ಕೊಟ್ಟಿಲ್ಲ ಅಂದರೆ ಇನ್ನೊಂದು ಅಂಗಡಿಲಿ ಹೋಗ್ತೀಯ ಇವಾಗ. ಅಲ್ಲಿಗೆ ಹೋಗ್ತಾ ಇರೋದು ಇವಾಗ ಇನ್ನೊಂದು ಕಡೆ ಕೀಕೋ ಮೆಲಾನೋ ಕರ್ಕೊಂಡು ಹೋಗ್ತಿದ್ದಾಳೆ. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇಡೀ ದಿನ ಇಟ್ಸ್ ಜಸ್ಟ್ ಅಸ್ ಶಾಪಿಂಗ್ ಕೀಕೋ ಮೆಲಾನ್ ಲಿಪ್ಸ್ಟಿಕ್ ಬಿಕಾಸ್ ವಿ ಆರ್ ಗೆಟಿಂಗ್ ಅ ಮಿಸ್ಟ್ರಿ ಬಾಕ್ಸ್ ಅಂತ. ಸಡನ್ನಾಗಿ ಇವಾಗ ಮಳೆ ಬಂದ್ಬಿಡ್ತು ನೋಡಿ, ಕೊಚ್ಚೆ ಮೊರಿ ಆದಂಗೆ ಆಗಿದೆ. ಹಿಂಸೆ ಗೈಸ್ ಮಳೆ ಅಂದರೆ ಮಳೆ ಅಂದರೆ ನಂಗೆ ಇಷ್ಟ, ಬಟ್ ಮಳೇಲಿ ನಡ್ಕೊಂಡು ಓಡಾಡೋದಂದರೆ ಹಿಂಸೆ. ಸೊ ಅದಕ್ಕೆ ನಾವು ಯಾವುದೋ ರ್ಯಾಂಡಮ್ ಶಾಪಿಗೆ ಎಂಟ್ರಿ ಕೊಟ್ಬಿಟ್ಟಿದ್ದೀವಿ. ಯಾಕೆ ಅಂತಂದರೆ ಮಳೆ ಬರ್ತಾಯಿತ್ತು ಗೈಸ್. ಹಂಗೆ ರ್ಯಾಂಡಮಾಗಿ ಒಳಗಡೆ ಬಂದ್ಬಿಟ್ವಿ, ಜೋರಾಗೋಯ್ತು ಮಳೆ ಅಂದಿದ್ದಕ್ಕೆ. ಇಲ್ಲಿ ಅವರಿಬ್ಬರು ಹೋಗ್ಬಿಟ್ರಾ ನೋಡಿ ಗೈಸ್, ನನ್ನ ಬಿಟ್ಟೋಗ್ಬಿಟ್ರು. ಅಲ್ಲಿ ನೋಡಿ ನಡ್ಕೊ ಹೋಗ್ತಾ ಇದ್ದಾರೆ. ಹೇಳ್ಬೇಕು ತಾನೇ ಹೋಗಿರೋದನ್ನ. ಬ್ಲ್ಯಾಕು ಒಂದು ವೈಟು ನೋಡಿ ಕಾಣಿಸ್ತಾಯ್ತಾ ಅಲ್ಲಿ, ಹಿಂಗೆ ಹೋಗ್ತಾವ್ರು ನೋಡ್ರಿ. ಬನ್ನಿ ಹೋಗೋಣ. ಅಯ್ಯೋ ಗೈಸ್, ನನ್ನ ಪ್ಯಾಂಟ್ ಎಲ್ಲ ಒದ್ದೆ ಆಯಿತು ಗೈಸ್, ಹಿಂಸೆ ಅಪ್ಪ. ನಾನು ಅಷ್ಟು ಚೆನ್ನಾಗಿ ನಡೆಯಲ್ಲ ಗೈಸ್ ಹೀಲ್ಸಲ್ಲಿ. ಏನು ಸಖತ್ತಾಗಿ ನಡೀತಾರೆ ಗೊತ್ತಾ ಹೀಲ್ಸಲ್ಲಿ. ಇಲ್ಲಿ ನನಗೆ ನಡೆಯೋಕ್ಕೆ ಬರಲ್ಲ ಗೈಸ್ ಆ ಥರ ಹೀಲ್ಸ್. ಇದರ ರೋಡ್ ಮೇಲೆ ಏನೇನೋ ಬರೆದಿರ್ತಾರೆ. ನಾಯಿದು ಪಾವ್ ಬರೆದಿದ್ದಾರೆ. ಮಳೆ ತುಂಬ ಜೋರಾಯಿತು ಗೈಸ್. ನಂಗೆ ಭಯ ನನ್ನ ಕ್ಯಾಮ್ರಾ ಏನಾದ್ರು ಹಾಳಾಗಿಬಿಡುತ್ತೆ ಅಂತ. ಆಮೇಲೆ ಸಿಗ್ತೀನಿ, ಬಾಯ್. ನಾವು ಮತ್ತೆ ಇನ್ನೊಂದು ಶಾಪಿಗೆ ಬಂದ್ವಿ ನೋಡಿ ಗೈಸ್. ಮಳೆ ಬರ್ತಿದೆ, ಮಳೆ ಜೊತೆ ಬಿಸಿಲು ಕೂಡ ಇದೆ ಗೈಸ್. ಹಿಂಸೆ. ನಿಮ್ಮ ಅಭಿಪ್ರಾಯ ಏನು? ಮನೇಲಿದ್ದೋಳ್ನ ಮಲಗಿದ್ದೋಳ್ನ ಹಿಂಗೆ ಕರ್ಕೊಂಡ್ಬಂದ್ಬಿಟ್ಟು ಹೇಗಿಸ್ತಾ ಇದ್ದೀರಲ್ಲ. ಡ್ಯಾನ್ಸ್ ಮಾಡ್ತಿದ್ದ ಮನೇಲಿ. ಬನ್ನಿ ಬನ್ನಿ ಅಟ್ಲೀಸ್ಟ್ ಇವರಿಬ್ರು ಎದ್ದು ರೆಡಿ ಆಗಿದ್ರು ಗೈಸ್. ನೀವು ನಮ್ಮ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ನೀವು ನನ್ನ ಸ್ಟಾರ್ಟಿಂಗ್ ಆಫ್ ದ ವ್ಲಾಗಲ್ಲಿ ನೋಡಿದ್ರೆ ನಾನು ಚಡ್ಡಿ ಹಾಕೊಂಡಿದ್ದೆ, ಮನೆ ಬಟ್ಟೆಲಿದ್ದೆ. ಆ ಟ್ರಾನ್ಸಿಷನ್ ನೋಡಿದ್ರ ಗೈಸ್, ನಾನು ಹಿಂಗೆ ರೆಡಿಯಾಗಿ ಬಂದೆ ಅಂದರೆ ನನ್ನ ಮ್ಯಾನಿಪುಲೇಟ್ ಮಾಡಿದ್ದಾರೆ. ನಾನು ತುಂಬ ಈಸಿಯಾಗಿ ಮ್ಯಾನಿಪುಲೇಟ್ ಆಗ್ಬಿಡ್ತೀನಿ. ಹೊಡೆದ್ಬಿಟ್ರು ಬಂದ್ಬಿಟ್ಟೆ. ಇವಾಗ ಏನೋ ಮಳೇಲಿ ಜಿಗಿ 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 ಅಂತಿದೆ ಗೈಸ್. ನಂಗೆ ಮಳೆ ಅಂದ್ರೇ ಇರಿಟೇಷನ್ನು. ಐ ಮೀನ್ ಐ ಲೈಕ್ ಇಟ್, ಬಟ್ ಅಟ್ ದ ಫ್ಯಾಕ್ಟ್ ದಟ್ ನನಗೆ ನೆಂದರೂ ಪರವಾಗಿಲ್ಲ ಅನ್ನೋ ಸಿಚುವೇಶನಲ್ಲಿ. ಬಟ್ ಐ ಆಮ್ ಲೈಕಿಂಗ್ ದಿಸ್ ವೆದರ್ ಗೈಸ್. ಮಳೆ ಬರ್ತಿದೆ, ಮಳೆ ಬಂದಿದೆ ಟಕ್ಕಂತ ಹೋಗ್ಬಿಡ್ಬೇಕು ಮನೆಗೆ. ಜಾಸ್ತಿ ಹೊತ್ತು ರೋಡಲ್ಲೇ ಇದ್ದರೆ ಹಿಂಸೆ ಆಗ್ಬಿಡುತ್ತೆ ಗೈಸ್ ನನಗಂತೂ. ಯಾಕೆಂದರೆ ಫುಲ್ ಒದ್ದೆ ಆಗಿಬಿಟ್ಟಿರ್ತೀವಿ ನಾವು. ಹಿಂಸೆ ಒಂಥರ ಇರಿಟೇಷನ್, ಸ್ಟಿಕ್ಕಿ ಆಗುತ್ತೆ. ಇನ್ನೊಂದು ಸ್ಟೋರಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ, ನಾನು ಏನು ನೋಡಿದೆ ಗೊತ್ತಾ, ಎನ್ಗ್ರೇವ್ ಮಾಡ್ತಾರೆ ಗೈಸ್. ಇಲ್ಲಿ ನೋಡಿ ಕಾಣಿಸ್ತಿದ್ಯಾ, ಎನ್ಗ್ರೇವ್ ಮಾಡ್ತಾರೆ. ಸಾರಿ, ದಟ್ಸ್ ಓಕೆ ಎನ್ಗ್ರೇವ್ ಮಾಡ್ತಾರೆ ಗೈಸ್ ಇಲ್ಲಿ.
ನನ್ನ ಹೆಸರು ಕೂಡ ಎನ್ಗ್ರೇವ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆ ಒಂದು ಲಿಪ್ ಗ್ಲಾಸ್ ತೊಗೊಂಡಲ್ಲ, ನೋಡೋಣ ಇರಿ ಗೈಸ್ ಮಾಡಿಸ್ತೀನ ಇಲ್ವಾ ಅಂತ. ಇವಾಗ ಜಾನ್ವಿ ತೊಗೋತಿದ್ದಾಳೆ, ಅಲ್ಲಿ ಕಾಣಿಸ್ತಿದ್ಯಾ? ಹಾಂ, ಆವಾಗಲೇ ಫಸ್ಟ್ ಹೋಗಿದ್ವಲ್ಲ ಆ ಸ್ಟೋರಲ್ಲಿ ನಾನು ಮತ್ತು ಶ್ವೇತಾ, ಆಮೇಲೆ ಜಾನ್ವಿ ಸಂಧ್ಯಂಗೋಸ್ಕರ ಬೈ ಮಾಡಿದ್ಲು. ಶ್ವೇತಾ ಹೇಳಿದ್ಲು ಅವಳು ಒಬ್ಬೊಬ್ರಿಗಷ್ಟೇ ಅಲ್ವಾ ಮಿಸ್ಟ್ರಿ ಬಾಕ್ಸ್ ಕೊಡೋದು, ಸೊ ಸಂಧ್ಯನ ಪರವಾಗಿ ಜಾನ್ವಿ ಬೈ ಮಾಡಿದ್ಲು ಆ ಸ್ಟೋರಲ್ಲಿ. ಇವಾಗ ಈ ಸ್ಟೋರಲ್ಲಿ ಜಾನ್ವಿನೇ ಬೈ ಮಾಡೋಕ್ಕೆ ನಿಂತಿದ್ದಾಳೆ. ನೋಡೋಣ ಬನ್ನಿ ಗೈಸ್ ಏನು ಸಿಗುತ್ತೆ ಏನು ಅಂತ. ನಾನು ಎಕ್ಸೈಟ್ ಆಗಿಬಿಟ್ಟಿದ್ದೀನಿ. ನಾನು ಇವಾಗ ನನ್ನ ಹೆಸರು ಬರ್ಸೋಕ್ಕೆ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದೀನಿ. ಬನ್ನಿ ಇವಾಗ ನೋಡೋಣ ಗೈಸ್. ಇವಾಗ ಜಾನ್ವಿ ತೊಗೊಂಡಿರೋ ಲಿಪ್ಸ್ಟಿಕ್ಗೆ ಎನ್ಗ್ರೇವ್ ಮಾಡಿಸ್ತಾ ಇದ್ದಾಳೆ. ಮೀನಾ ಅಂತ. ನಿಮ್ಮ ಅಮ್ಮನ ಹೆಸರಾ? ನೈಸ್, ಲೆಟ್ಸ್ ಗೋ ಲೆಟ್ಸ್ ಗೋ. ಲಿಪ್ಸ್ಟಿಕ್ ಮೇಲೆ ಎನ್ಗ್ರೇವ್ ಮಾಡಿಸ್ತಿದ್ದೀನಿ ಮೀನಾ. ಲವ್ ಇನ್ ಏರ್ ಗಾಯ್ಸ್. ಇವಾಗ ನಾನು ಲಾಸ್ಟ್ ಟೈಮೇ ತೊಗೊಂಡಿದ್ದೆ ಅಲ್ವಾ ಇದೊಂದು ಲಿಪ್ ಗ್ಲಾಸು. ಆ ಲಿಪ್ ಗ್ಲಾಸ್ನ ನಾನು ಇಲ್ಲಿ ಬಂದು ಇವಾಗ ಎನ್ಗ್ರೇವ್ ಮಾಡಿಸ್ತಿದ್ದೀನಿ. ಇಲ್ಲಿ ಎನ್ಗ್ರೇವ್ ಮಾಡ್ಸೋಕ್ಕೆ 1 pound ಎಕ್ಸ್ಟ್ರಾ ಕಟ್ಟಿದ್ದೀನಿ. ಏನು ಹೇಳಿದ್ರು ಅಂತಂದರೆ ಇದೇ ಸ್ಟೋರಲ್ಲಿ ತೊಗೊಂಡು ಇಲ್ಲೇ ಎನ್ಗ್ರೇವ್ ಮಾಡಿಸ್ಬೇಕಂತೆ. ನಾನು ಹೆಂಗೋ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಕೊಟ್ಟರು ಗೈಸ್. ಥ್ಯಾಂಕ್ ಯು. ಅದನ್ನು ತೋರಿಸಿ. ನೋಡಿ ಗೈಸ್, ಸಿರಿ ಅಂತ ಬರೆದಿದೆ, ಕಾಣಿಸ್ತಿದೆಯಾ ಇಲ್ಲಿ? ಸಿರಿ ಇದೇನಂತ ಹೊಡೆದು. ಒಂದು ಲಿಪ್ಸ್ಟಿಕ್ಗೆ ಎಷ್ಟು ಹೈಪ್ ಕೊಡ್ತಾ ಇದ್ದೀವಿ ಅಂದರೆ ಅಷ್ಟು ದಿನದಿಂದ ನನಗೇ ನಗು ಬರ್ತಾ ಇದೆ ಗೈಸ್ ನೆನೆಸ್ಕೊಂಡ್ರೆ. ಫಸ್ಟ್ ಆಫ್ ಆಲ್ ಐ ವಾಸ್ ನಾಟ್ ಅ ಪರ್ಸನ್ ಲೈಕ್ ಕಾಸ್ಮೆಟಿಕ್ಸ್ ಅಂದರೆ ವಾವ್ ಅನ್ನೋ ಥರ ಎಲ್ಲ ಇರಲಿಲ್ಲ ನಾನು. ಐ ವಾಸ್ ಲೀಸ್ಟ್ ಬಾದರ್ ಅಬೌಟ್ ಕಾಸ್ಮೆಟಿಕ್ಸ್. ಬಟ್ ಇವಾಗ ಅಡಲ್ಟ್ಹುಡ್. ಇವಾಗ ನಾವು ಇಲ್ಲಿ ಬ್ಲ್ಯಾಕ್ ಶಿಪ್ಪಿಗೆ ಬಂದಿದ್ವಲ್ಲ ಮಾಚಾ ಕುಡಿಯೋಕ್ಕೆ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ ಗೈಸ್, ಮಾಚಾ ಕುಡಿಯೋಕ್ಕೆ ಬಂದು ನಾವು ಆಲ್ಮೋಸ್ಟ್ ½ an hour ಆಯಿತು ಗೈಸ್. ½ an hour ಇಲ್ಲೇ ನಿಂತ್ಕೊಂಡು ಫೋಟೋಸು ವಿಡಿಯೋಸ್ ಎಲ್ಲ ತೊಗೊಂಡಿದ್ದೀವಿ, ರೀಲ್ಸ್ ಎಲ್ಲ ಮಾಡಿದ್ದೀವಿ. ಸೊ ನೀವು ಆ ರೀಲ್ನ ನೋಡಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಸಿರಿ ಗೌಡ 20 ಅಂತ. ಸೊ ಯಾರು ಆ ರೀಲ್ನ ನೋಡಿಲ್ಲ ಅಂದರೆ ಹೋಗಿ ಇನ್ಸ್ಟಾಗ್ರಾಮ್ ಚೆಕ್ಔಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನಾನು ಮತ್ತು ಜಾನ್ವಿ ಒಂದು ರೀಲ್ ಮಾಡಿದ್ದೀವಿ ಗೈಸ್. ಅಪ್ಲೋಡ್ ಮಾಡಿರ್ತೀನಿ, ಈ ವ್ಲಾಗ್ ಅಪ್ಲೋಡ್ ಆಗೋಷ್ಟರಲ್ಲಿ ನಂಗೆ ಗೊತ್ತು. ಸೊ ಗೋ ಚೆಕ್ ಇಟ್ ಔಟ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ಈಚೆ ಬಂದಿರೋದಕ್ಕೆ ಫುಲ್ ಇವತ್ತು ಫೋಟೋಸು ವಿಡಿಯೋಸು ರೀಲ್ಸು ಏನೇನೋ ಆಯಿತು ಗೈಸ್. ಸೊ ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಬರಬಾರ್ದು ಗೈಸ್. ನಮ್ಮದಂತೂ ಪ್ಲ್ಯಾನ್ ಮಾಡ್ಕೊಂಬಂದರೆ ಏನೂ ವರ್ಕೌಟ್ ಆಗೋಲ್ಲ. ಅನ್ಪ್ಲ್ಯಾನ್ಡ್ ಪ್ಲ್ಯಾನ್ಸ್ ಅದು ಬೆಸ್ಟ್ ಅಂತ ಅನ್ಸೋದು ನನಗೆ ಯಾವಾಗಲೂ. ಇವಾಗ ನೆಕ್ಸ್ಟು ಡೈಸನ್ ಮೇಲೆ ಹೆಸರು ಎನ್ಗ್ರೇವ್ ಮಾಡ್ಸೋಕ್ಕೆ ಅಂತ ಹೋಗಬೇಕು. ಆಲ್ರೆಡಿ ಕಂಪ್ಲೇಂಟ್ ಹೇಳ್ತಾವಳೆ, ಅದು ಸಿಕ್ತು ಇದು ಸಿಕ್ತು, ಇದು ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ, ಎಲ್ಲ ತೊಗೊಬಿಟ್ಲು ಗೈಸ್. ಒಂದು 4-5 ತೊಗೊಬಿಟ್ಲು ಎಲ್ಲ. ಅಂದರೂ ಯಾವುದೂ ಒಳಗೆ ಸಿಗಬೇಕಾಗಿದ್ದು ಸಿಕ್ಕಿಲ್ಲ ಗೈಸ್. ನಾನು ಅದೇ ಅಂದೆ, ಒಳಗೆ ಸಿಗಬಾರ್ದು ಅಂತ ಇದ್ದರೆ ಅದು ಸಿಗಲ್ಲ ಅಂತ ಗೈಸ್. ಏನೂ ಮಾಡೋಕ್ಕಾಗಲ್ಲ. ಅದನ್ನ ಹೇಳ್ತಿದ್ದೀನಿ ಅವಳು ಅರ್ಥನೇ ಮಾಡ್ಕೋತಿರೋ. ಅವಳಿಗೇನೋ ಬ್ಲಷ್ ಪ್ಯಾಲೆಟ್ ಬೇಕಂತೆ. ನಿನ್ನೆ ಅದು ಸಿಕ್ಕಿತ್ತು ನನಗೆ. ಇವಳು ಒಂದು 3-4 ತೊಗೊಂಬಿಟ್ಲು. ಅಂದರೂ ಕೂಡ ಇವಳಿಗೆ ಬ್ಲಷ್ ಪ್ಯಾಲೆಟ್ ಸಿಗಲಿಲ್ಲ. ಬೇಜಾರಾಗಿಬಿಡ್ದಾಳೆ ಅದಕ್ಕೆ. ಟೋಟ್ನಮ್ ಕೋರ್ಟ್ ಸ್ಟೇಷನ್ ಆಯ್ತಾ, ನಾವು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರಾ. ಟೋಟ್ನಮ್ ಕೋರ್ಟ್ ರೋಡ್ ಸ್ಟೇಷನ್ ಇದು. ಈಚೆ ಬಂದಿದ ತಕ್ಷಣ ನೋಡಿ ಗೈಸ್ ಏನು ಸಕ್ಕದಾಗಿದೆ. ಇಲ್ಲಿ ಫುಲ್ಲು ಡಿಸ್ಪ್ಲೇ ಹಾಕಿರ್ತಾರೆ ಈ ಥರ. ವಾವ್, ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೀನಿ ಅನ್ಸುತ್ತೆ, ಜಸ್ಟ್ ಗ್ಲಿಮ್ಸ್ನ ತೋರಿಸಿದ್ದೀನಿ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಪ್ರತಿ ಸಲಿನೂ ಏನೋ ಒಂದು ಮಾಡ್ತಾ ಇರ್ತಾರೆ ಗೈಸ್. ಇಲ್ಲಿ ಏನಾದ್ರು ಒಂದು ಡಿಸ್ಪ್ಲೇ ಮಾಡ್ತಾನೆ ಇರ್ತಾರೆ. ಸೊ ಇದು ಆ ಬ್ರಿಕ್ ಗೇಮ್, ಯಾರಿಗಾರು ನೆನಪಿದೆಯಾ? ನಾನು ಚಿಕ್ಕ ವಯಸ್ಸಲ್ಲಂತೂ ತುಂಬ ಅಂದರೆ ತುಂಬಾ ಆಡ್ತಿದ್ದೆ ಇದನ್ನು. ಸೆಂಟ್ರಲ್ ಲಂಡನಲ್ಲಿ ಸೈಕಲ್ ಓಡಿಸೋಣ ಅಂತ ಒಂದು ಐಡಿಯಾ ತಲೆಗೆ ಬಂತು. ಸೊ ಶ್ವೇತಂಗೆ ಸೈಕಲ್ ಓಡ್ಸೋಕ್ಕೆ ಬರಲ್ವಂತೆ, ಟ್ರೈ ಮಾಡ್ತಾ ಇದ್ದಾಳೆ. ಸ್ಕೂಟಿ ಓಡ್ಸೋಕ್ಕೆ ಬರುತ್ತಂತೆ, ಸೈಕಲ್ ಬರಲ್ವಂತೆ. ಅದಕ್ಕೆ ಹೆಂಗೆ ಓಡಿಸೋದು, ಟ್ರೈ ಮಾಡ್ತೀನಿ ಅಂತಿದ್ದಾಳೆ. ನನಗಿಷ್ಟ, ನಾನಂತೂ ರೆಡಿ ಹೋಗೋಕ್ಕೆ ಗೈಸ್. ಅವಳು ನೋಡಿ ಆಲ್ರೆಡಿ ಫೋನೇ ತೆಗ್ಬಿಟ್ಲು. ಈ ಗಾಳೀಲಿ ಹೋಗ್ಬೇಕಾ? ಚೆನ್ನಾಗಿರುತ್ತೆ ಗೈಸ್. ನೋಡಿ ಗೈಸ್, ಸೆಂಟ್ರಲ್ ಲಂಡನು ಗೈಸ್, ತೋರಿಸ್ತೀನಿ ನೋಡಿ. ನಿಜವಾಗ್ಲೂ ಓಡ್ಸೋಕ್ಕೆ ಬರಲ್ಲ ಗೈಸ್. ನಿಜವಾಗ್ಲೂ ಗೈಸ್, ಇವತ್ತು ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಬರುತ್ತೆ. ಯಾವುದು ಅಂತ ಅಂದರೆ ಶ್ವೇತಾ ಸೈಕಲ್ ಓಡಿಸಿ ಆಯ್ಕೊಳ್ಳೋದು, ಬಿದ್ದೋಗ್ತಾಳೆ. ಮೊನ್ನೆ ಒಬ್ಬ ಬಿದ್ದ, ನೆನಪಿದ್ಯಾ? ವೆಮ್ಲಿ ಸೆಂಟ್ರಲಲ್ಲಿ. ಭಯ ಆಗ್ತಿದೆ ಪಾಪ ಅವ್ನು ಹೆಂಗೆ ಬಿದ್ದ ಅಂದರೆ ಅವ್ನ ಮುಂದೆ ಬಸ್ ಇತ್ತು, ಜಸ್ಟ್ ಮಿಸ್ಸು ಗೈಸ್. ಇನ್ನೇನು ಕ್ಲೀನಾಗಿ ಓಡಿಸ್ಬೇಕು. ನಿಂಗೆ ಕ್ಲೀನಾಗಿ ಕಾಲು ಇಟಕ್ಸಿದ್ದೆ ತಾನೇ, ಕಾಲು ಇಟಕ್ಸುತ್ತಾನೆ. ಹಂಗಾರೆ ಪರವಾಗಿಲ್ಲ, ಕಾಲಲ್ಲಿ ಹೋಗ್ತೀನಿ. ತಳ್ಕೊಂಡೆಲ್ಲ ಹೋದ್ರೆ ಹಿಂದೆ ಇರೋನ್ ಗುದಿತಾನೆ ಅಷ್ಟೇ. ನೋಡಿ ಈಸ್ ನೋಡಿ, ಇವ್ರ ಥರ ಸಪ್ರೇಟಾಗಿ ಸೈಕಲ್ಗೆ ಅಂತಾನೆ ಒಂದು ಲೇನ್ ಇರುತ್ತೆ. ಹೋಗೋಣ ನಡೀರಿ. ನೋಡಿ ಗೈಸ್, ನಾವು ಹೋದ್ವಲ್ಲ. ಹಾಂ ಮಾಡು, ಇವಳನ್ನ ಕೇಳು, ಇವಳು ಏನು ಮಾಡ್ತಾಳೆ.
ಏ ಓಡ್ಸು ಬ್ರೋ, ಏನಾಗಲ್ಲ. ಓಡ್ಸಿಗೆ ಬರಗ ಹೆಂಗ್ ಓಡಿಸ್ಲಿ? 2 ವೀಲರ್ ಓಡಿಸ್ತಿಲ್ಲ ಆ ಥರ ಓಡ್ಸು. ಬ್ರೋ ನಿಜ ನಾವು 4 ವೀಲರ್ ಬ್ರೋ, ನಮ್ಮಪ್ಪ ನಾನು ಬಿದ್ದೋಗ್ತೀನಿ ಅಂದ್ಬಿಟ್ಟು 4 ವೀಲ್ ಸೈಕಲ್ ಓಡಿಸ್ತಾ ಇದ್ರು. ಇದಕ್ಕೂ 4 ವೀಲ್ ಹಾಕ್ಸ್ಕೊಡೋಣ ಇರು ಈಗ. ಅಷ್ಟೇ ನೋಡು ಓಡಿಸು. ನೋಡಿ ಗೈಸ್ ಅವರೆಲ್ಲ ಹೋಗ್ತಾ ಇದಾರಲ್ಲ ಆ ಥರ. ಪೆಡಲ್ ಮಾಡೋದಷ್ಟೇ. ಫೋನಿಗೆ ಹಾಕೋಬಿಡು ಡಿರೆಕ್ಷನ್ನ. ಹ್ಞೂ, ಎಲ್ಲ ಅದ್ರೊಳಗಡೆ ಇಟ್ಕೊಂಡು ಆರಾಮಾಗಿ ಹೋಗ್ಬೋದು. ಹಾಂ, ಎತ್ಕೊಂಡು ಏನು ಹೋಗ್ಬಿಡ್ತಾರೆ, ಫೋನ್ ಎತ್ಕೊಂಡು ಹೊಟ್ಟೋಗ್ತಾನೆ ಯಾರೋ ಹೋಗ್ಬಿಡ್ತಾನೆ. ಹೆಂಗೆ ಎತ್ಕೊಂಡು ಹೋಗ್ಬಿಡ್ತಾನೆ, ಇಲ್ಲಿ ಅಂಟಿಸಿದ್ರೆ ನಿನ್ನ ಹತ್ರ ಇರುತ್ತೆ, ನೀನು ಫಾಸ್ಟಾಗಿ ಹೋಗ್ಬೇಕು. ಸ್ಕ್ಯಾನ್ ಮಾಡೋದು. ಇರಿ ಗೈಸ್, ನಾನು ಹತ್ಬಿಟ್ಟು ಸಿಗ್ತೀನಿ ನಿಮಗೆ. ಸ್ಟ್ಯಾಂಡ್ ಹೆಂಗೆ ತೆಗೆಯೋದು ಅಂತ ನೋಡ್ತಾವಳೆ ಅವಳು. ಏನು ಮಾಡ್ತಾಳೋ ನನಗಂತ ಗೊತ್ತಿಲ್ಲ. ಬನ್ನಿ ಗೈಸ್, ಇವಾಗ ನಾನು ಈ ಸೈಕಲ್ ತಗೋತೀನಿ. ಬನ್ನಿ ಹೋಗೋಣ. ಭಯ ಆಗ್ತಿದೆ ಅಂತ. ಅಯ್ಯೋ, ಇವ್ರದ್ದು ಒಂದಲ್ಲ ಒಂದು ಗೈಸ್, ಇವ್ರದ್ದು ಇವತ್ತು ಓಡಿಸ್ದಂಗೆ ಇವಳು. ಗೈಸ್ ಇವಾಗ ತಗೊಂಡಿದ್ದೀವಿ. ಅವಳು ಅಲ್ಲಿದ್ದಾಳೆ, ಜಾನ್ವಿ, ಶ್ವೇತಾ ಎಲ್ಲಿದ್ದಾಳೆ, ನಾನು ಓಡಿಸ್ತಾ ಇದ್ದೀನಿ. ಸೊ ಇಲ್ಲಂತೂ ಇದ್ದಿದ್ದು ಆಗಲ್ಲ ಗೈಸ್, ಸದ್ಯಕ್ಕಿಷ್ಟೇ. ಆಮೇಲೆ ಸಿಗ್ತೀವಿ. ಗೈಸ್ ನೋಡಿ ಎಲ್ಲರೂ ಇದ್ದೀವಿ. ಫೈನಲಿ ಆಕ್ಸ್ಫರ್ಡ್ ಸರ್ಕಸ್ವರೆಗೂ ಓಡಿಸ್ಬಿಟ್ವಿ. ಹೆಂಗಿದೆ ಶ್ವೇತಾ? ನೀವು ಎಕ್ಸ್ಪೀರಿಯನ್ಸ್ ತಾನೆ, ಚೆನ್ನಾಗಿಲ್ವಾ? ಲೆಟ್ಸ್ ಗೋ. ಈಸಿ ಪೀಸಿ ಲೆಮನ್ ಸ್ಕ್ವೀಸಿ ಬ್ರೋ. ಲಿಟ್ರಲಿ ಎಷ್ಟು ಈಸಿ ಗೊತ್ತಾ ಗೈಸ್ ಸೈಕಲ್ ಓಡಿಸೋದು. ನಾನು ನೋಡಿ ಜಗತ್ತಲ್ಲಿ ಯಾವಾಗ ವ್ಲಾಗ್ ಮಾಡ್ತಾ ಇದ್ದೀವಿ. ಬನ್ನಿ ಗೈಸ್, ಸಿಗ್ನಲ್ ಬಿಡ್ತು ಹೋಗೋಣ. ಎಲ್ಲೋ ಕಾಣಿಸ್ತಾನೆ ಇಲ್ಲ ಗೈಸ್, ನಾವು ಇಲ್ಲಿ ನಿಲ್ಸೋಕೆ ಬಂದ್ವಿ. ಎಲ್ಲಿ ಬರೋ ಅವಳು, ಎಲ್ಲವಳು ಈ ಹುಡುಗಿ ಶ್ವೇತಾ ನೋಡಿ ಗೈಸ್, ಅರ್ಧ ಕಿಲೋಮೀಟರ್ ಹಿಂದೆನೇ ನಿಲ್ಲಿಸ್ಬಿಟ್ಟು ನಾನು ಎಂಡಾಗ್ತಿಲ್ಲ ಅಂತ ಅವಳೆ. ಭಯ ಆಗೋಯ್ತಂತೆ ಅವಳಿಗೆ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಅಯ್ಯೋ ಇವಾಗ ಚೆನ್ನಾಗಿತ್ತು. ನೀನೇನಂದೆ? ಲಂಡನಲ್ಲಿ ನಾನು ಸೈಕಲ್ ಓಡಿಸ್ತಿದ್ದೀನಿ. ವಾವ್ ಅಂದೆ. ಸೈಕಲ್ ಫಸ್ಟ್ ಟೈಮ್ ಓಡಿಸಿದ್ದು. ನೋಡ್ದಾ, ಧೈರ್ಯ ಫಸ್ಟ್ ಟೈಮ್ ಸೈಕಲ್ ಓಡಿಸ್ಬಿಟ್ಟೆ. ಡೈಸನ್ ಸ್ಟೋರಿಗೆ ಬಂದಿದ್ದೀವಿ. ಕಾಣಿಸ್ತಿದ್ಯಾ? ಇಲ್ಲಿ ಹಾಂ. ಸೊ ಹಿಯರ್ ಇಸ್ ದಿ ಡೈಸನ್ ಸ್ಟೋರ್. ಬನ್ನಿ ಗೈಸ್ ಹೋಗೋಣ. ಡೈಸನ್ದು ಹೆಡ್ಫೋನ್ಸ್ ನೋಡಿ ಏನು ಮಸ್ತಾಗಿದೆ ಅಲ್ಲ, ಸೋ ಕೂಲ್. ಸ್ಟ್ರೈಟ್ ಆಗ್ತಿದೆ ಫುಲ್ಲು ಗೈಸ್. ನಾರ್ಮಲ್ ಡೈಸನಲ್ಲಿ ಸ್ಟ್ರೈಟೇ ಆಗಲ್ಲ ಗೈಸ್ ಕೂದಲು. ನೋಡಿ ಬೆಳಗ್ಗೆ ಹೇರ್ ಸೆಟ್ ಮಾಡ್ಕೊಂಬಂದಿದ್ದು ಆಲ್ರೆಡಿ ಹೋಗ್ಬಿಡಿದೆ. ನೋಡ್ತಿದ್ರೆ ನನ್ನ ಬ್ಲಾಗ್ನ ಡೈಸನ್ ಹೇರ್ ಡ್ರೈಯರ್ನ ಮಾತ್ರ ತೊಗೋಬೇಡಿ, ಡೈಸನ್ ಹೇರ್ ಸ್ಟ್ರೈಟ್ನರ್ನ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಇಲ್ಲಿ ಇವಾಗ ಫುಲ್ಲು ಒಂಚೂರು ವೇವಿ ಆಗಿದೆ ಅಲ್ವಾ. ಇವಾಗ ನೋಡಿ ಇದು ಜಾಸ್ತಿ ಹೊತ್ತು ಇರುತ್ತೋ ಇಲ್ವೋ ಗೊತ್ತಿಲ್ವಲ್ಲ. Oh my god, so good. ಚೆನ್ನಾಗಿದೆ ಗೈಸ್. ಹೌದು ನಿಜ ಗೈಸ್. ಇರಿ ಆಯಿತು, ಇವಾಗ ಸ್ವಲ್ಪ ಎನ್ಗ್ರೇವಿಂಗ್ ಎಲ್ಲ ಮಾಡ್ತಾರೆ ಏನು ಅಂತ ಕೇಳ್ಕೊಂಡು ನಿಮಗೆ ಸಿಗ್ತೀನಿ ಗೈಸ್. ನನ್ನ ಹತ್ರ ಡೈಸನ್ ಹೇರ್ ರ್ಯಾಪ್ ಇತ್ತು ಮುಂಚೆ. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಹತ್ರ ಇರೋ ಡೈಸನ್ ಹೇರ್ ರ್ಯಾಪೇ ಬೇರೆ, ಇದು ಹೇರ್ ಸ್ಟ್ರೈಟ್ನರ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಏನು ಮಸ್ತಾಗಾಯಿತು ಮಾಡಿಕೊಂಡೆ ನಾನು. ಇವಾಗ ಸಖತ್ತಾಗಿ ಕಾಣಿಸ್ತಿದೆ. ಇವಾಗ ಕೊಟ್ಟಿದ್ದೀನಿ ನಾನು ನಂದನ್ನು ಬಾಕ್ಸಲ್ಲಿ. ಅಲ್ಲೊಂಚೂರು ಈಚೆ ಬಂಪ್ ಥರ ಬಂದ್ಬಿಟ್ಟಿತ್ತು ಗೈಸ್. ಯಾ ಮೇ ಬಿ SIRI Siri. RI Siri. Yeah, Siri. That's my name. Hope you spoke to Apple about that. Yeah. You want compensation. Hopefully they do give me. Yeah, at the end. ನಾನು ತಗೊಂಡ್ಬಿಡ್ಬೇಕಿತ್ತು ಗೈಸ್. ಮಾಡಿಸ್ಕೊಂಡಾಗ ತಗೊಳ್ಳಿಲ್ಲ ನಾನು. ಇದು ಫಸ್ಟ್ ಆಫ್ ಆಲ್ ಇಲ್ಲೆಲ್ಲ ಗೈಸ್ ತಗೊಂಡಿರೋದು. ಇದನ್ನ ಹೇಳಿ 6 ತಿಂಗಳಾಯ್ತು, ಇವಾಗ ಬಂದಿದೆ. 3 ಕಲರ್ ಇದೆ ನೋಡಿ ಗೈಸ್, ಬ್ರಾನ್ಸು, ಗೋಲ್ಡು ಮತ್ತಿದು. So this color stays the longest. Okay, then I'll go with that one. Rose gold, right? Yeah. Okay. We call it copper. Copper, okay. ಇವಾಗ ನನ್ನ ಹೆಸರು ಎನ್ಗ್ರೇವ್ ಆಗ್ತಿದೆ. ಐಮ್ ಹ್ಯಾಪಿ. ಗೈಸ್ ಆ ಮಷೀನ್ ಹೀಟ್ ಆಗೋವರೆಗೂ ಕಾಯ್ತಾ ಇದ್ದಾರೆ. ಮಾಡಿಸ್ಕೋಬೇಕು ಖಂಡಿತ ನೀನು. ಅವಳು ತೊಗೊಂಡ್ಬಿಟ್ಟು ಎನ್ಗ್ರೇವೇ ಮಾಡಿಸಿಲ್ಲ. ಅದು Siri, what's the weather today?
ಯಾ ದಟ್ ಲುಕ್ಸ್ ಸೋ ಕೂಲ್ ಥ್ಯಾಂಕ್ ಯು ಗೈಸ್. ನನಗೆ ಫ್ರೀಯಾಗಿ ಮಾಡಿಕೊಟ್ಬಿಟ್ರು ನೋಡಿ ಗೈಸ್. ನನ್ನ ಹೆಸರನ್ನ ಎಷ್ಟು ಚೆನ್ನಾಗಿ ವಾವ್ ಸೋ ಗುಡ್. ಇಟ್ ಲುಕ್ ಸೋ ಕ್ಯೂಟ್ ಆ್ಯಂಡ್ ಸೋ ಕೂಲ್. ಸಕ್ಕದಾಗಿ ಕಾಣಿಸ್ತಿದೆ ಗೈಸ್. ಐ ಆಮ್ ಲವ್. ನನಗೆ ಫುಲ್ಲು ಖುಷಿ ಆಗಿದೆ ಇವತ್ತು. ನಂದೆಲ್ಲ ಪ್ರಾಡಕ್ಟ್ಸ್ ಮೇಲೂ ನಂದೇ ಹೆಸರಿರಬೇಕು. ಇವಾಗ ಇವಳು ನೋಡಿ ಗೈಸ್ ಶ್ವೇತಾ ಏನು ಮಾಡ್ತಾವಳೆ ಅಲ್ಲಿ ಕುತ್ಕೊಂಡು ಹೇರ್ ಸೆಟ್ ಮಾಡ್ಕೋತಾವಳೆ. ಎನ್ಗ್ರೇವ್ ಮಾಡಿದ್ರೆ ತುಂಬ ಒಳ್ಳೆಯವ್ರು ಅನ್ಸುತ್ತೆ. ತುಂಬ ಸಕ್ಕತ್ತಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನನ್ನ ಹತ್ರ ಇರೋದು ಡೈಸನ್ ಏರ್ ಆ್ಯಪ್ ಅಲ್ವಾ. ಸೊ ಅವ್ರು ಅದನ್ನ ಏನು ಹೇಳಿದ್ರು ಅಂದರೆ ಅದನ್ನು ಮಾಡ್ಕೊಂಡಿದ ತಕ್ಷಣ ಸ್ವಲ್ಪ ತಲೆ ಹೊಟ್ಟೋಗುತ್ತೆ. ಯು ಹ್ಯಾವ್ ಟು ಮೇಂಟೈನ್ ಇಟ್ ಅಂತ ಅಂದರು. ಡ್ರೈ ಹೇರಲ್ಲಿ ಮಾಡಬೇಕಂತೆ. ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ಕೂದಲನ್ನ ಸೆಟ್ ಮಾಡ್ಕೋಬೇಕಂತೆ. ಬಟ್ ಇಲ್ಲಿ ಏನಿದೆ ಅಲ್ವಾ, ಇದು ಇಲ್ಲಿದೆ ಅಲ್ವಾ ಡೈಸನ್ ಸ್ಟ್ರೈಟ್ನರ್. ಇದು 450 pounds ಇದೆ ಗೈಸ್. ಇದು ಆಸ್ ಆಫ್ ನಾವು ನನಗಂತೂ ಬೇಡ. ಫ್ಯೂಚರಲ್ಲಿ ಯಾವಾಗಾದ್ರು ನೋಡೋಣ ಗೈಸ್. ಇಲ್ಲಿ ನಮ್ಮಮ್ಮ ವಿಡಿಯೋ ಕಾಲ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಅತ್ತೆ ಮನೇಲಿ ದೇವ್ರು ಕೂಡಿಸಿದ್ದಾರೆ. ದೇವ್ರ ಪೂಜೆ ಅಂದ್ಬಿಟ್ಟು ನೋಡಿ ಗೈಸ್. ನೀವು ಎಲ್ಲ ದೇವ್ರ ದರ್ಶನ ಮಾಡ್ಕೊಳ್ಳಿ. ದೇವ್ರು ನಿಮಗೂ ಒಳ್ಳೇದು ಮಾಡಲಿ ಗೈಸ್. ನಮ್ಮ ಅತ್ತೆ ಮನೇಲಿ ಕಲ್ಯಾಣೋತ್ಸವ ಮಾಡಿಸ್ತಾ ಇದ್ದಾರೆ ನೋಡಿ. ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಅಕ್ಕ ಎಲ್ಲರೂ ಸೇರಿಬಿಟ್ಟಿದ್ದಾರೆ ಗೈಸ್. ಗೈಸ್ ನೀವು ಎಲ್ಲ ಮಂಗಳಾರತಿ ತೊಗೊಂಡ್ರಿ ಅಂತ ಅನ್ಸುತ್ತೆ. ಮಹಾಮಂಗಳಾರತಿ ಕೊಟ್ಟರು ಇವಾಗ. ಇದು ಬಂದು ಕಲ್ಯಾಣೋತ್ಸವ. ಸೊ ತುಂಬ ಅಂದರೆ ತುಂಬಾ ಒಳ್ಳೆಯದು. ಏನು ಮಾಡೋಕ್ಕಾಗಲ್ಲ, ನಾನು ಇಲ್ಲದೆ ಮಾಡಿದ್ರು ನೆಕ್ಸ್ಟ್ ನಾನು ಬಂದಿದ ತಕ್ಷಣ ಮಾಡ್ತೀನಿ ಅಂತ ನಮ್ಮ ಅತ್ತೆ ಹೇಳಿದ್ದಾರೆ. ಎಲ್ಲ ನಮ್ಮ ಅತ್ತೆದಿರು ನಮ್ಮ ಅಮ್ಮ ಎಲ್ಲ ಇರ್ಬೇಕಾದ್ರೆ ನನಗೋಸ್ಕರ ಕೇಳ್ಕೊತಾರಲ್ವಾ ಗೈಸ್. ಗೈಸ್ ಇಲ್ಲಿ ನೋಡಿ ಗೈಸ್, ನಮ್ಮ ಪುಟ್ಟತ್ತೆ ಇದ್ದಾರೆ. ಹಾಯ್ ಹೇಳಿ ಪುಟ್ಟತ್ತೆ ವ್ಲಾಗ್ಗೆ. ಏನು ಸಕ್ಕದಾಗಿ ಬೊಂಬೆ ಥರ ಕಾಣಿಸ್ತಾವ್ರೆ ನಮ್ಮ ಅತ್ತೆ. ಹಾಯ್ ಎಲ್ಲರನ್ನೂ ತೋರಿಸ್ರಿ. ಎಲ್ಲ ಒಂದೊಂದು ಗೊಂಬೆಗಳ ಥರ ರೆಡಿ ಆಗಿದ್ದೀರಾ. ಹಾಯ್ ಗೈಸ್ ಸೋ ಕ್ಯೂಟ್. ನೋಡಿ ಗೈಸ್ ಎಲ್ಲ ಅಜ್ಜಿದಿರು. ಹಾಯ್ ನಮ್ಮಪ್ಪ ಅಮ್ಮ ನೋಡಿ ಗೈಸ್ ಇಲ್ಲಿ. ಗೈಸ್ ಎಷ್ಟು ಚಂದ ಅಲ್ವಾ. ನಾನು ಇಷ್ಟು ದೂರ 8,000 ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಎಷ್ಟು ಚೆನ್ನಾಗಿ ನನ್ನ ನೆನೆಸ್ಕೊಂಡು ನಮ್ಮಮ್ಮ ವಿಡಿಯೋ ಕಾಲ್ ಮಾಡಿ ದೇವ್ರನ್ನೆಲ್ಲ ತೋರಿಸಿ ಎಲ್ಲರೂ ಎಷ್ಟು ಖುಷಿಯಿಂದ ಮಾತಾಡ್ಸಿದ್ರು. ಎಲ್ಲರೂ ತುಂಬ 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 ಮುದ್ದಾಗಿ ಕಾಣಿಸ್ತಿದ್ರಿ ಅತ್ತೆ. ಕ್ಲೀನಾಗಿ ಹೇಳೋಕ್ಕಾಗಲಿಲ್ಲ ನಿಮಗೆ. ನನಗೆ ಗೊತ್ತು ನೀವೆಲ್ಲ ನನ್ನ ಬ್ಲಾಗ್ ನೋಡ್ತಿರ್ತೀರ ಅಂತ. ಒಬ್ಬೊಬ್ಬರು ಗೊಂಬೆ ಥರ ಕಾಣಿಸ್ತಿದ್ರಿ, ಸಾಕಾದಾಗ ಕಾಣಿಸ್ತಿದ್ರಿ ನನ್ನದೇ ದೃಷ್ಟಿ ಗೈಸ್. ನಮ್ಮ ಅಮ್ಮನಿಂದ ಹಿಡಿದು ನಮ್ಮ ಅತ್ತೆ ದೀರೋರ್ಗೂ ಎಲ್ಲ ಸೂಪರಾಗಿ ಕಾಣಿಸ್ತಿದ್ರು. ಲವ್ ಫ್ರಮ್ ಲಂಡನ್. ಇವಾಗ ಕಲ್ಯಾಣೋತ್ಸವ ಮಾಡಿಸಿದ್ರು. ನೆಕ್ಸ್ಟ್ ನಾನು ವಾಪಸ್ ಬಂದಾಗಲೂ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಮಾಡಿಸ್ತಾರೆ ಗೈಸ್. ನಂಗೆ ಗೊತ್ತು ನಮ್ಮ ಅತ್ತೆ ಬಗ್ಗೆ. ಬನ್ನಿ ಹೋಗೋಣ ಇವಾಗ ಗೈಸ್. ನೋಡಿ ಗೈಸ್ ಇವಳು ಕೊನೆಗೂ ಮಾಡಿಸ್ಕೊಂಡಿದ್ದಾಳೆ ಅವ್ರ ಹತ್ರ. ಎಷ್ಟೊತ್ತು ಇವಳೇ ಮಾಡ್ಕೊಂಡ್ಳು. ಸ್ಟ್ರೈಟ್ನಿಂಗ್ ಮಾಡ್ಕೊಂಡೆ. ನೈಸ್. ಇವಳು ಕರ್ಲಿಂಗ್ ಮಾಡ್ಕೊಂಡಿದ್ದಾಳೆ. ಸುಮ್ಮನೆ ಅದನ್ನ ಎತ್ಕೊಂಡು ಹಿಂಗೆ ಸ್ವಲ್ಪ ಮಾಡ್ಕೊಂಬಿಟ್ಟು ಅಷ್ಟೇ. ಅರ್ಧ ವ್ಲಾಗ್ ಕ್ಯಾಮ್ರಾದಲ್ಲಿ ಮಾಡ್ತಾಯಿದ್ದೀನಿ, ಅರ್ಧ ವ್ಲಾಗ್ ಫೋನಲ್ಲಿ ಮಾಡ್ತಾಯಿದ್ದೀನಿ. ಎಡಿಟ್ ಮಾಡೋ ಅಷ್ಟರಲ್ಲಿ ನಾನು ಗಯಾ ಗೋವಿಂದ. ಬನ್ನಿ ಹೋಗೋಣ ಇವಾಗ. ಲೆಟ್ಸ್ ಗೋ. ಸೊ ಗೈಸ್ ಇಷ್ಟ ಆಗಿತ್ತು ಇವತ್ತಿನ ಈ ಒಂದು ವ್ಲಾಗ್. ಈ ವ್ಲಾಗ್ ಏನಾದ್ರು ಇಷ್ಟ ಆಗಿದ್ರೆ ನಿಮಗೆ ಡೋಂಟ್ ಫರ್ಗೆಟ್ ಟು ಲೈಕ್, share, comment and subscribe to Pragati's YouTube channel. Pragati's YouTube channel ಅಂತೆ. ಸಿರಿ ಲಂಡನ್ ಡೈರೀಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಯಾರೆಲ್ಲ ಲಾಸ್ಟ್ ತನಕ ವ್ಲಾಗ್ ನೋಡಿದ್ರೆ ಥ್ಯಾಂಕ್ ಯು ಸೋ ವೆರಿ ಮಚ್. ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. Until then, take care. Bye bye.